ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಆಫ್ ಇಂಡಿಯಾ ಜಾನಿ. ನಾನಿವತ್ತು ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಆ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ, ಮುಂದೆ ರಿಲೀಸ್ ಆಗೋ ಮೂವಿ ಬಗ್ಗೆ ಮಾತಾಡ್ತಿರೋದು. ಆ ಮೂವಿ ಯಾವುದಪ್ಪ ಅಂದರೆ ಟಾಕ್ಸಿಕ್. ಅದಕ್ಕೆ ಆಪೋಸಿಟಲ್ಲಿ ಬರ್ತಿರೋ ಮೂವಿ ದುರಂಧರ್. ಈ ಎರಡು ಮೂವಿ ಬಗ್ಗೆ ಮಾತಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಒಂದು ವರ್ಷದಿಂದ ಲಾಸ್ಟ್ ಬರ್ತ್ಡೇ ದಿನವೇ ಟಾಕ್ಸಿಕ್ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದರು. ಅದಕ್ಕೆ ಆಪೋಸಿಟ್ಟಾಗಿ ದುರಂಧರ್ ಅವ್ರ ಮೂವಿ ರಿಲೀಸ್ ಆಗಿದ್ದೆ ಡಿಸೆಂಬರ್ ಆ ಮೂವಿ ಜೊತೆಲೇ, ಅಂದರೆ ದುರಂಧರ್ ಅವರು ಫುಲ್ಲು ಮೂವಿನ ಮೊದಲೇ ಶೂಟ್ ಮಾಡಿದ್ದಾರೆ. ಅದನ್ನು 2 ಪಾರ್ಟಾಗಿ ಕಟ್ ಮಾಡಿ ಮೂವಿ ಮಾಡಿದ್ದಾರೆ ಅಷ್ಟೇ. ಅವ್ರು ಯಾವುದೇ 2 ಪಾರ್ಟ್ ಮಾಡಬೇಕು ಅನ್ನೋ ಯೋಚನೆ ಇರಲಿಲ್ಲ. ಫುಲ್ಲು ಲಾಂಗ್ ಶೂಟ್ ಆಗಿದ್ದರಿಂದ ದುರಂಧರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಥರ ಮಾಡಿದ್ದಾರೆ. ಇವಾಗ ನೀವು ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಮತ್ತು ಕ್ಯಾರೆಕ್ಟರ್ಸ್ ಎಲ್ಲ ರಿಲೀಸ್ ಆಗಿದೆ. ನೀವೆಲ್ಲ ನೋಡಿರ್ತೀರ. ಟೀಸರ್ ಎಲ್ಲ ಸೂಪರ್ ಇದೆ. ಮತ್ತು ದುರಂಧರ್ ಟೀಸರ್ ರಿಲೀಸ್ ಮಾಡಿದ್ದಾರೆ, ಅದು ಚೆನ್ನಾಗಿ ಐತೆ, ಅದನ್ನು ನೋಡಿರ್ತೀರ. ಈ ದುರಂಧರ್ ಮತ್ತು ಟಾಕ್ಸಿಕ್ 2 ಮೂವಿಲೂ ಯಂಗರ್ ವರ್ಷನ್ ಇದ್ದಾರೆ. ರಣವೀರ್ ಸಿಂಗ್ ಮತ್ತು ಯಶ್ ಅವರು ಇಬ್ಬರು ಯಂಗರ್ ವರ್ಷನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಓಲ್ಡರ್ ವರ್ಷನ್. ಇಬ್ಬರದು ಆಲ್ಮೋಸ್ಟ್ ಗ್ಯಾಂಗ್ಸ್ಟರ್ ಥರನೇ ಸ್ಟೋರಿ. ಒಂದು ಪ್ಲೇಸ್ನ ಆಕ್ಯುಪೈ ಮಾಡೋದು, ಕಬ್ಜಾ ಮಾಡೋ ಸ್ಟೋರಿ ಥರ. ಅದರಲ್ಲಿ ಇವರು ಫೈಟಿಂಗು, ಆ್ಯಕ್ಷನ್ಸು, ಸ್ಟೋರಿ ಲೈನು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಸ್ವಲ್ಪ ಸ್ಟೋರಿಲಿ ಟಾಕ್ಸಿಕ್ ಡಿಫ್ರೆಂಟು. ಈಗ ದುರಂಧರಲ್ಲಿ ಏನಿದೆ ಅಂತ ನಿಮ್ಗೆ ಆಗಲೇ ಗೊತ್ತಿರುತ್ತೆ, ನೀವು ಮೂವಿ ನೋಡಿದರೆ. ದುರಂಧರು ನಾನು ಮೂವಿ ನೋಡಿದ್ದೀನಿ ಥಿಯೇಟ್ರಲ್ಲಿ, ಅದನ್ನು ರಿವ್ಯೂ ಮಾಡಿದ್ದೀನಿ. ಮೂವಿ ನಿಜವಾಗ್ಲೂ ಚೆನ್ನಾಗೈತೆ. ಇದರಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ, ನಾನು ಬೆಳಗ್ಗೆ ಒಂದು ರೀಲ್ ನೋಡಿದೆ. ಅದರಲ್ಲಿ ಏನಂದರೆ, ರಾಮ್ ಗೋಪಾಲ್ ವರ್ಮಾ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಸತ್ಯ ಅಂತ, ಹಳೆಯ ಮೂವಿ. ಸೇಮ್ ಟು ಸೇಮ್ ದುರಂಧರ್ ಐತೆ ನೋಡಿ. ಅಂದರೆ ಸ್ಟೋರಿ ಎಲ್ಲ ಬೇರೆ, ಪಾಕಿಸ್ತಾನ್ಗೆ ಹೋಗೋದು ಅದೆಲ್ಲ ಬೇರೆ, ಆದರೆ ಸ್ಟೋರಿ ಲೈನು, ಸ್ಕ್ರೀನ್ ಪ್ಲೇ ಸೇಮ್ ಟು ಸೇಮ್. ಇವನು ಪಾಕಿಸ್ತಾನ್ಗೆ ಹೋದಂಗೆ ಸೇಮ್ ಅಲ್ಲಿ ಯಾವ ಥರ. ಸತ್ಯ ಮೂವಿ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ಮೂವಿ ನೋಡಿಲ್ಲ, ಆದರೆ ಆ ಕ್ಲಿಪ್ಸ್ ಹಾಕಿದ್ರು ಸೇಮ್ ಟು ಸೇಮ್ ಅದೇ ಥರ ಐತೆ. ಈಗಲೂ ಎಷ್ಟೊಂದು ಜನ ಆ ಸತ್ಯ ಮೂವಿ ರಿಲೀಸ್ ಆಗ್ತಿತ್ತು, ಆಗ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ. ದ ಬೆಸ್ಟ್ ಮೂವಿ ಹೆಂಗೆ ಅಂತ ರಾಜಮೌಳಿ ಅವರು ಎಲ್ಲ ಅದೇ ಮಾತಾಡಿದ್ದಾರೆ. ಆ ಹಳೆ ಮೂವಿ ಸ್ಟೋರಿ ಲೈನ್, ಸ್ಕ್ರೀನ್ ಪ್ಲೇನೇ ದುರಂಧರ್. ಹಿಟ್ಟಾಗಿರೋ ಮೂವಿನ ಮತ್ತೆ ರಿಮೇಕ್ ಮಾಡಿ ಹಿಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇವರು ಅದರಲ್ಲಿ ಪಾಸ್ ಆಗಿದ್ದಾರೆ, ಆದಿತ್ಯದರ್ ಅವರು. ಈಗ ದುರಂಧರ್ ದ ರಿವೆಂಜ್ ಅಂತ ಬರ್ತಿರೋ ಮೂವಿ, ಅದರಲ್ಲಿ ಯಂಗರ್ ವರ್ಷನ್ ಅಂದರೆ ರಣವೀರ್ ಸಿಂಗ್ ದುರಂಧರ್ ಆಗೋಕ್ಕೂ ಮುಂಚೆ ಹೆಂಗಿದ್ದ, ಅವ್ನು ಕಷ್ಟಪಟ್ಟಿದ್ದಂಗೆ ಆಗಿರುತ್ತೆ. ಮತ್ತು ಈಗಾಗಲೇ ಅವನು ಅಕ್ಷಯ್ ಖನ್ನಾನ ಸಾಯಿಸಿದ್ದಾನೆ. ನೆಕ್ಸ್ಟು ಆ ಪ್ಲೇಸ್ನ ಹೆಂಗೆ ರೂಲ್ ಮಾಡ್ತಾನೆ, ಅವನ ಬಾಸ್ ಹೆಂಗಾಗ್ತಾನೆ ಅನ್ನೋದೇ ಮೂವಿ. ನಾನು ದುರಂಧರ್ಗೆ ಫುಲ್ ವೈಟಿಂಗು. ಯಾಕಂದರೆ ದುರಂಧರ್ ಪಾರ್ಟ್ 1 ನೋಡಿದ್ಮೇಲಂತೂ ದುರಂಧರ್ ಪಾರ್ಟ್ 2 ನೋಡಲೇಬೇಕು, ಅಷ್ಟು ಚೆನ್ನಾಗೈತೆ. ಇವಾಗ ನಮ್ಮ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋದಾದರೆ, ಯಶ್ ಅವರು KGF ಮಾಡಿ 3 ವರ್ಷ ಆಗೈತೆ. 3 ವರ್ಷ ಆದಮೇಲೆ ಒಂದು ಕಥೆನ ಓಕೆ ಮಾಡಿ, ನೆಕ್ಸ್ಟು ಆ ಕಥೆಲಿ ಸರಿ ಇಲ್ಲ ಅಂತಲೇ ಇವರು ಕತೆ ಬರ್ತಿದ್ದಾರೆ. ಈಗ ನೀವು ಪೋಸ್ಟರೆಲ್ಲ ನೋಡಿರ್ತೀರ, ರಿಟರ್ನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್ ಅಂತಿರುತ್ತೆ. ಸೊ ಯಶ್ ಅವರು ಕತೆ ಬರೆಯೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತು ಅವರು ಪ್ರೊಡ್ಯೂಸರ್ ಇದ್ದಾರೆ, KVM ಪ್ರೊಡಕ್ಷನ್ ಪ್ರೊಡ್ಯೂಸರು. ಮತ್ತು ನೀವು ಆಗಲೇ ಟೀಸರ್ ನೋಡಿರೋದ್ರಿಂದ ಟಾಕ್ಸಿಕ್ಕು ನನಗಂತೂ ಚೆನ್ನಾಗಿರುತ್ತೆ ಅಂತ ಗೊತ್ತೇ ಇದೆ. ಆ್ಯಕ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ ಬಿಡಿ, ಆ್ಯಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಮೂವಿಲಿ ಏನು ನೋಡೋಕ್ಕೆ ಇಷ್ಟಪಡ್ತೀನೋ ಇಲ್ಲೋ ಗೊತ್ತಿಲ್ಲ, ಮಾತ್ರ ಎಷ್ಟು ಯಂಗರ್ ವರ್ಷನ್ ನೋಡಲೇಬೇಕು. ಟಿಕೆಟ್ ಅಂತ ಕ್ಯಾರೆಕ್ಟರ್ ಅನೌನ್ಸ್ ಮಾಡಿದ್ದಾರೆ, ಅದನ್ನ ನೋಡಲೇಬೇಕು. ಆ ಸೀನ್ ನೋಡೋಕ್ಕೋಸ್ಕರನಾದರೂ ಮೂವಿಗೆ ಹೋಗಲೇಬೇಕು ಅಂತ ನನ್ನ ಅನಿಸಿಕೆ. ಈ ಮೂವಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಗೀತು ಮೋಹನ್ ದಾಸ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದರು, ಫೀಮೇಲ್ ಸೆಂಟ್ರಿಕ್ ಗ್ಯಾಂಗ್ಸ್ಟರ್ ಮೂವಿ ಅಂತ. ಆದರೆ ಈಗ ರೀಸೆಂಟಾಗಿ ಟಾಕ್ಸಿಕ್ ಟೀಸರ್ ಬಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಯಂಗರ್ ವರ್ಷನ್, ಓಲ್ಡರ್ ವರ್ಷನ್, ಆಲ್ಮೋಸ್ಟ್ ಸ್ಟೋರಿ ಎಲ್ಲ ಪಾರ್ಟ್ಸ್ನೂ ಇನ್ಕ್ಲೂಡ್ ಮಾಡಿದ್ದಾರೆ. ಆದರೆ 4ರಿಂದ 5 ಜನ ಹೀರೋಯಿನ್ಸ್ ಕ್ಯಾರೆಕ್ಟರ್ಸ್ನೆಲ್ಲ ಹೇಳಿದ್ದಾರೆ. ಕಿಯಾರಾ ಅಡ್ವಾನಿ, ರುಕ್ಮಿಣಿ ವಸಂತ್, ಇನ್ನೂ ಬೇರೆಯವರೆಲ್ಲ ಇದ್ದಾರೆ. ಆದರೆ ಒಬ್ರದ್ದು ಸೇರಿಸಿಲ್ಲ. ಯಾಕಂದರೆ ಅವ್ರು ಎಷ್ಟೇ ಜನ ಫೀಮೇಲ್ ಸೆಂಟ್ರಿಕ್ ಗ್ಯಾಂಗ್ಸ್ಟರ್ ಮೂವಿ ಇರ್ಬೋದು, ಆದರೆ ಅವ್ರಿಗೆಲ್ಲ ಬಾಸು ಯಶ್ ಒಬ್ಬರೇ. ಅದನ್ನು ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಇವ್ರನ್ನ ಯಾಕೆ ತೋರಿಸಿಲ್ಲ, ಬೇರೆಯವ್ರನ್ನ ಯಾಕೆ ತೋರಿಸಿಲ್ಲ ಅನ್ಕೋಬಾರ್ದು.
ಇವ್ರಿಗೆಲ್ಲ ಬಾಸು ಯಶ್. ಅದಕ್ಕೆ ಮೇನ್ ಕ್ಯಾರೆಕ್ಟರ್ ಯಶ್ ಆಗಿರೋದ್ರಿಂದ ಅವ್ರನ್ನ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಕ್ಲೀನಾಗಿ ಟೀಸರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೂ ಹೋಪ್ಸ್ನ ಎಕ್ಸ್ಪೆಕ್ಟೇಷನ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಯಶ್ನ ಯಂಗರ್ ವರ್ಷನ್ ತೋರಿಸಿದ್ದಾರೆ. ಎಷ್ಟೊಂದು ಜನಕ್ಕೆ ಮೇಯ್ನಾಗಿ ಅದೇ ಇಷ್ಟ ಆಗಿರೋದು. ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಫೇಸ್ ಆಗಿರ್ಬೋದು, ಫುಲ್ಲು ಎಲ್ಲರಿಗೂ ಇಷ್ಟ ಆಗಿದೆ. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ, ಅದೇ ಟ್ರೆಂಡಿಂಗಲ್ಲಿರೋದು. ಈಗ ಕ್ಲ್ಯಾಶ್ ಆಗ್ತಿರೋ ಮೂವಿ ಟಾಕ್ಸಿಕ್ ವರ್ಸಸ್ ದುರಂಧರ್. ಇವೆರಡೂ ಮೂವಿ ಒಂದೇ ಡೇಟಲ್ಲಿ ಬರ್ತಾ ಇರೋದ್ರಿಂದ ಥಿಯೇಟರ್ ಸುಮಾರಿದೆ ಬಿಡಿ. 2 ಮೂವಿ ಒಂದೇ ದಿನ ಬಂದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಜನ ಮೂವಿ ನೋಡೋದು ಅಂದರೆ ಈ ಮೂವಿಗೆ ಹೋದರೆ ಒಂದೇ ಸಲ 2 ಮೂವಿಗೆ ಯಾರೂ ಹೋಗಲ್ಲ. ಯಾಕಂದರೆ ಅವ್ರಿಗೂ ಟೈಮ್ ಇರಲ್ಲ ಒಂದು ಮೂವಿ ನೋಡಿ ಮತ್ತೆ ಇನ್ನೊಂದು ಮೂವಿಗೆ ಹೋಗೋದಕ್ಕೆ. ಜನ ಚೂಸ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಇವ್ರಿಗೆ ಬಿಸ್ನೆಸ್ ವೈಸ್ ಒಂದೇ ಮೂವಿ ಒಂದೇ ಟೈಮಲ್ಲಿ ರಿಲೀಸ್ ಆಗಿದ್ರೆ ಬಿಸ್ನೆಸ್ ಜಾಸ್ತಿ ಆಗಿರೋದು. ಈಗ 2 ಮೂವಿಗೂ ಒಂದೇ ದಿನ ರಿಲೀಸ್ ಆಗೋದ್ರಿಂದ ಜನ 2 ಸೈಡ್ಗೂ ಸ್ಪ್ಲಿಟ್ ಆಗ್ತಾರೆ. ಅಂದರೆ ಬಿಸ್ನೆಸ್ ಕಡಿಮೆ ಆಗುತ್ತೆ ಹೊರತು ಮೂವಿಗೆ ಏನು ಪ್ರಾಬ್ಲಮ್ ಆಗಲ್ಲ. 2 ಮೂವಿನೂ ಹಿಟ್ಟಾಗುತ್ತೆ. ಟೀಸರ್ ನೋಡಾಗಿದೆ. ದುರಂಧರ್ ಪಕ್ಕ ಹಿಟ್ಟಾಗುತ್ತೆ. ಆದರೆ ಟಾಕ್ಸಿಕ್ ಹಿಟ್ಟಾಗುತ್ತೆ ಬಿಡಿ. ಆದರೆ ಏನೂ ಗೊತ್ತಿಲ್ಲ. ನಾವು ದುರಂಧರ್ ಪಾರ್ಟ್ 1 ನೋಡಿದ್ಮೇಲೆ ಪಾರ್ಟ್ ಹಿಟ್ಟಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಪುಷ್ಪ ಥರ ಅಂತೂ ಆಗಲ್ಲ. ಪುಷ್ಪ 2 ಫ್ಲಾಪ್ ಆದಂಗೆ ದುರಂಧರ್ ಫ್ಲಾಪ್ ಆಗಲ್ಲ ನೋಡಿ. ದುರಂಧರ್ ಚೆನ್ನಾಗೈತೆ. ಆದಿತ್ಯಧರ್ ಅವರು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಟಾಕ್ಸಿಕ್ಕು ದುರಂಧರ್ಗಿಂತ ಚೆನ್ನಾಗಿರುತ್ತೆ ಮೂವಿ. ಏಕೆಂದರೆ ಅವರು ಹೇಳಿದ್ದಾರೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಎಲ್ಲರೂ ಗ್ರೋನ್ ಅಪ್ಸೇ ಮೂವಿ ನೋಡೋದು. ಆ್ಯಕ್ಷನ್ನು, ಟ್ವಿಸ್ಟು, ಸಾಕಷ್ಟು ಲೇಯರ್ಸ್ ಇರುತ್ತೆ ಈ ಮೂವಿಲಿ. ನೋಡಿದರೆ ನೀವೇ ಡಬಲ್ ವರ್ಷನ್ ಎಲ್ಲ ಇದೆ. ಆಮೇಲೆ ಎಷ್ಟು ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ, ರಾಯಾ ಅಂತ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಅಲ್ಲೇ ಬೇರೆ ಥರ ಇದೆ ಅವ್ರ ಪರ್ಸ್ನಾಲಿಟಿ. ಮತ್ತು ಟೀಸರಲ್ಲಿ 2 ಥರ ಪರ್ಸ್ನಾಲಿಟಿ ಐತೆ. ಇದರಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಸಾಕಷ್ಟು ಟ್ವಿಸ್ಟ್ ಇರುತ್ತೆ, ಲೇಯರ್ಸ್ ಇರುತ್ತೆ, ಬ್ಯಾಕ್ ಸ್ಟೋರಿ ಇರ್ಬೋದು, ಎಲ್ಲ ಇರುತ್ತೆ. ಮತ್ತು ನೋಡೋದು ಚೆನ್ನಾಗೈತೆ. ಸೊ ಫೈನಲಿ ಟಾಕ್ಸಿಕ್ ಮತ್ತು ದುರಂಧರ್ 2 ಒಂದೇ ದಿನ ರಿಲೀಸ್ ಆಗ್ತಾಯಿದೆ. 2 ಮೂವಿನೂ ಹಿಟ್ಟಾಗಲಿ. 2 ಮೂವಿನೂ ಎಲ್ಲರೂ ನೋಡಿ. 2 ಮೂವಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೂವಿ ರಿಲೀಸ್ ಆದಾಗ ಮೂವಿ ರಿವ್ಯೂ ಮಾಡ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.